ಇದೆಲ್ಲ ಒಂದು ಫೋಟೋ ಬಂತು ಅಂತ ದೊಡ್ಡದು ಮಾಡುವಂಥ ವಿಚಾರ ಏನು ಅವಶ್ಯಕತೆ ಇಲ್ಲ. ಕೃಷ್ಣ ಜೈಲಿನಿಂದ ಹುಟ್ಟು ಸಮಾಜದ ಬದಲಾವಣೆ ಮಾಡ್ದ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದಂಥವನು ಜೈಲು ಸೇರ್ದ. ನಾನು ಎರಡು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಆ ನಟನಿಗೆ ಮತ್ತು ಆಕೆ ಇನ್ನೊಬ್ಳಿಗೆ. ಅವರ ಮಗನಿಗೆ ವಿನೀಶ್ ಅಂತಕ್ಕಂಥ ಅವನ ಮಗನಿಗೆ ಒಂದು ಪ್ರಶ್ನೆ ಕೇಳಿ, ನಿನಗೆ ಆದರ್ಶ ಯಾರಪ್ಪ ಅಂತ ಕೇಳಿ. ಅವ್ರ ಅಪ್ಪನ ಹೆಸರು ಹೇಳ್ಬಿಟ್ರೆ ನಾವೇನು ಮಾತಾಡೋದಿಲ್ಲ ನನ್ನ ಜೀವನದಲ್ಲಿ. ಒಬ್ಬ ಸಾಮಾನ್ಯ ಕೈದಿ ಅರೆಸ್ಟ್ ಆದರೆ ಅವನಿಗೆ ಅರ್ಧ ಕಾಫಿ ಸಿಗೋದಿಲ್ಲ ಸರಿಯಾದ ಟೈಮ್ಗೆ. ಇವರಿಗೆ ಕಾಫಿ ಬಿಟ್ಟು ಬೇರೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆನೂ ಇದೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಒಬ್ಬ ನ್ಯಾಯವಾದಿ ಬರ್ತಾನೆ, ಅವ್ನಿಗೆ ಇಷ್ಟು ಕೊಟ್ಬಿಟ್ರೆ ನನಗೆ ಬೇಲ್ ಆಗುತ್ತೆ, ನನಗೆ ಅಲ್ಲೂ ಫೆಸಿಲಿಟಿ ಸಿಗುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತಿನ ಯುವ ಜನಾಂಗದ ಮನಸ್ಥಿತಿಯಲ್ಲಿ ಅದು ಮೂಡ್ತಾ ಇದೆ. ಸರ್, ನೀವು ನಿನ್ನೆಯಿಂದ ಒಂದು ಫೋಟೋ ನೋಡಿರ್ತೀರಾ, ವೈರಲ್ ಆಗಿದೆ ತುಂಬ. ಅಂದರೆ ದರ್ಶನ್ ಅವ್ರದ್ದು ಜೈಲ್ ಸೇರಿದ್ರೂ ಕೂಡ ಅಂದರೆ ರೆಸಾರ್ಟಲ್ಲಿ ಕೂತ್ಕೊಂಡು ನಾವು ಕಾಫಿ ಯಾವ ಥರ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಖುಷಿಯಾಗಿರ್ತೀವಿ, ಅದೇ ಥರ ಆ ಫೋಟೋ ಹರಿದಾಡ್ತಿದೆ ನಿನ್ನೆಯಿಂದ. ಏನು ಅನಿಸ್ತು ನಿಮ್ಗೆ ಆ ಫೋಟೋ ನೋಡಿ? ಅಂದರೆ ದರ್ಶನ್ ಅವರು ಕೊಲೆ ಆರೋಪದಿಂದ ಜೈಲ್ ಸೇರಿದ್ರೂ ಕೂಡ ಜೈಲೊಳಗಡೆ ಇದು ರಾಜ್ಯಾತಿಥಿ ಸ್ವೀಕರಿಸ್ತಿದ್ದಾರೆ ಅಂತಲೇ ಅನಿಸುತ್ತೆ. ಏನು ವಿಶೇಷ ಏನು ಅನಿಸಲ್ಲ ನನಗೆ. ಯಾಕೆಂದರೆ ಬಾಂಬೆ ಸೆಂಟ್ರಲ್ ಜೈಲ್ಗಳಲ್ಲೂ ಸಹ ಸೆಲೆಬ್ರಿಟಿ ಏನು ಕೈದಿಗಳಿರ್ತಾರೆ, ಅವ್ರಿಗೆಲ್ಲ ರೀತಿಯ ಫೆಸಿಲಿಟಿಗಳು ಸಿಗ್ತಾಯಿತ್ತು. ಇದೆಲ್ಲ ಒಂದು ಫೋಟೋ ಬಂತು ಅಂತ ದೊಡ್ಡದು ಮಾಡೋವಂಥ ವಿಚಾರ ಏನು ಅವಶ್ಯಕತೆ ಇಲ್ಲ. ಮತ್ತು ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ ಹೋದಾಗ ಅವ್ರಿಗೆ ಆದಂಥ ಒಂದು ವರ್ತುಲಗಳಿರುತ್ತೆ, ಕಾಂಟ್ಯಾಕ್ಟ್ಸ್ಗಳಿರುತ್ತೆ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಫೆಸಿಲಿಟೇಟ್ ಮಾಡೋವಂಥ ಅಧಿಕಾರಿಗಳಿರ್ತಾರೆ. ಅದೆಲ್ಲ ಇದ್ದಾಗ ಮತ್ತು ಹಣ ಇರುತ್ತೆ, ಮೈನ್ ಹಣ. ಒಬ್ಬ ಸಾಮಾನ್ಯ ಕೈದಿ ಅರೆಸ್ಟ್ ಆದರೆ ಅವನಿಗೆ ಅರ್ಧ ಕಾಫಿ ಸಿಗೋದಿಲ್ಲ ಸರಿಯಾದ ಟೈಮ್ಗೆ. ಇವರಿಗೆ ಕಾಫಿ ಬಿಟ್ಟು ಬೇರೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆನೂ ಇದೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ವಿ. ಯಾಕೆಂದ್ರೆ ನನಗೇನು ಅಷ್ಟು ಪರಿಚಯ ಇಲ್ಲ. ಇದು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಒಂದು ಮೆಸೇಜ್ ಅಂತ ಹೇಳ್ಬೋದು. ಯಾವ ರೀತಿ ಮೆಸೇಜು ಅಂತಂದರೆ, ಎಲ್ಲರೂ ಅದು ತಪ್ಪು ತಪ್ಪು ಅಂತಾರೆ. ನಾನು ತಪ್ಪು ಅಂತ ಹೇಳಲ್ಲ. ನೀವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿರಿ, ಏನು ಬೇಕಾದ್ರೂ ಮಾಡಿ, ನಿಮಗೆ ರಾಜಾತಿಥ್ಯ ಸಿಗುತ್ತೆ ಅಂತಕ್ಕಂಥ ಮೆಸೇಜನ್ನು ಸಮಾಜಕ್ಕೆ ಎಲ್ಲ ಮಾಧ್ಯಮಗಳು ಕೊಡ್ತಾ ಇದೆ. ಇದು ನೆಗೆಟಿವ್ ಆಗಿ ಅಂತಲ್ಲ, ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಯಂಗ್ಸ್ಟರ್ಸ್ಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಒಬ್ಬ ನ್ಯಾಯವಾದಿ ಬರ್ತಾನೆ, ಅವ್ನಿಗೆ ಇಷ್ಟು ಕೊಟ್ಬಿಟ್ರೆ ನನಗೆ ಬೇಲ್ ಆಗುತ್ತೆ, ನನಗೆ ಅಲ್ಲೂ ಫೆಸಿಲಿಟಿ ಸಿಗುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತಿನ ಯುವ ಜನಾಂಗದ ಮನಸ್ಥಿತಿಯಲ್ಲಿ ಅದು ಮೂಡ್ತಾ ಇದೆ. ಅದನ್ನು ಸರಿ ತಪ್ಪು ಅನಾಲಿಸಿಸ್ ಯಾರು ಮಾಡಬೇಕು, ಅವರೇ ಮಾಡಬೇಕು. ಯಾಕೆಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿದ್ದೆಲ್ಲಿ? ಜೈಲಲ್ಲಿ. ನೀವು ಹೇಳಿದಂಥ ವ್ಯಕ್ತಿ ಜೈಲಲ್ಲಿದ್ದಾರೆ. ಕೃಷ್ಣ ಜೈಲಿನಿಂದ ಹುಟ್ಟು ಸಮಾಜದ ಬದಲಾವಣೆ ಮಾಡ್ದ. ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದಂಥವನು ಜೈಲು ಸೇರ್ದ. ಇವತ್ತಿನ ನಿಮ್ಮ ಪ್ರಕರಣಗಳನ್ನು ನೋಡಿದಾಗ ಕೃಷ್ಣ ಜನ್ಮಾಷ್ಟಮಿ ನಾವು ಕಂಪ್ಯಾರಿಸನ್ ಮಾಡ್ಕೊಂಡ್ರಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿನೂ ಲಿಂಕ್ ಮಾಡಿದಾಗ ವ್ಯಕ್ತಿ ಒಬ್ಬ ದೇವರ ಅನುಗ್ರಹ ಆದಾಗ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನೆ. ಆ ಒಂದು ಸ್ಥಿತಿಗೆ ಹೋದಾಗ ಅಲ್ಲಿ ಅವನ ಮನಸ್ಥಿತಿ ಸಮಚಿತ್ತವಾಗಿರಬೇಕಾಗತ್ತೆ. ಭಗವದ್ಗೀತೆಯ ಮೊದಲನೇ ಇದೇ ಇರುತ್ತೆ, ಸುಖೇ ದಿಕ್ಕೇ ಸಮಯಚಿತ್ವ ಅಂತಕ್ಕಂಥ. ಸುಖ ಮತ್ತು ದುಃಖದಲ್ಲೂ ಮನಸ್ಥಿತಿ ಸರಿಯಾಗಿರಬೇಕು ಅಂಥ ವ್ಯಕ್ತಿ ಮಾತ್ರ ಪರಿಪೂರ್ಣ ವ್ಯಕ್ತಿ ಆಗ್ತಾನೆ. ನಾವು ಡಾಕ್ಟರ್ ರಾಜ್ಕುಮಾರ್ನ ಚಿತ್ರರಂಗದಲ್ಲಿ ಯಾಕೆ ನೆನೆಸ್ಕೋತೀವಿ, ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಯಾಕೆ ನೆನೆಸ್ಕೋತೀವಿ, ಅಬ್ದುಲ್ ಕಲಾಂ ಅವ್ರನ್ನ ಯಾಕೆ ನೆನೆಸ್ಕೋತೀವಿ, ವಾಜಪೇಯಿ ಅವ್ರನ್ನ ಯಾಕೆ ನೆನೆಸ್ಕೋತೀವಿ ಅಂತಂದರೆ, ಹಲವಾರು ಏಳು ಬೀಳುಗಳನ್ನು ಕಂಡಿದ್ದರೂ ಸಹ ಅವರು ಆ ಒಂದು ಸ್ಥಾನಕ್ಕೆ ಬಂದಾಗ ಹಾರಾಟ ಮಾಡದೆ ಸಮಾಜವನ್ನು ಸಮದೃಷ್ಟಿಯಲ್ಲಿ ನೋಡಿದಂಥ ವ್ಯಕ್ತಿಗಳು ಶಾಶ್ವತವಾಗಿರ್ತಾರೆ. ನೀವು ಹೇಳಿದಂಥ ಒಬ್ಬ ನಟ ತನಗೆ ಮೀರಿದ ಒಂದು ಪ್ರಭಾವ, ಹಣ ಎಲ್ಲ ಬಂದ್ಬಿಡ್ತು. ತುಂಬ ಸಂತೋಷ, ಆ ವ್ಯಕ್ತಿ ಬೆಳೆದಿರೋವಂಥ ಮಟ್ಟ. ಆದರೆ ಇವತ್ತು ಹೋಗಿರೋದು ಎಲ್ಲಿಗೆ? ನಾನು ಎರಡು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಆ ನಟನಿಗೆ ಮತ್ತು ಆಕೆ ಇನ್ನೊಬ್ಳಿಗೆ. ಅವರ ಮಗನಿಗೆ ವಿನೀಶ್ ಅಂತಕ್ಕಂಥ ಅವನ ಮಗನಿಗೆ ಒಂದು ಪ್ರಶ್ನೆ ಕೇಳಿ, ನಿನಗೆ ಆದರ್ಶ ಯಾರಪ್ಪ ಅಂತ ಕೇಳಿ. ಅವ್ರ ಅಪ್ಪನ ಹೆಸರು ಹೇಳ್ಬಿಟ್ರೆ ನಾವೇನು ಮಾತಾಡೋದಿಲ್ಲ ನನ್ನ ಜೀವನದಲ್ಲಿ. ಅವರಪ್ಪ ಆದರ್ಶ ಆಗೋಕ್ಕೆ ಆಗೋದೇ ಇಲ್ಲ. ಮತ್ತು ಆ ಅಮ್ಮ ಯಾರು ಅಪವಿತ್ರ ಗೌಡ ಅಂತಕ್ಕಂಥ ಹೆಣ್ಮಗಳು, ಅವಳಿಗೂ ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬಳು ಮಗಳಿದ್ದಾಳೆ. ನಿಮ್ಮ ಅಮ್ಮನ ರೀತಿ ನೀನು ಬದುಕ್ತೀಯಾ ಅಂತ ಕೇಳಿ. ಮಾಧ್ಯಮಗಳಲ್ಲಿ ಪ್ರಶ್ನೆ ರೈಸ್ ಮಾಡಬೇಕು. ಬರೀ ನೀವು ಬಂದರು ಹೋದರು ಅಂತಲ್ಲ, ಬದುಕಿನ ಅರ್ಥಗಳನ್ನು ಅವ್ರಿಗೆ ಹೇಳಿದಾಗ, ನಮ್ಮ ಅಮ್ಮನ ಥರ ನಾನು ಬದುಕಬಾರ್ದು ಅಂತ ಸತ್ಯವಾಗಿ ಹೇಳ್ತಾರೆ, ನಮ್ಮ ಅಪ್ಪನ ಥರ ನಾನು ಇರಬಾರ್ದು ಅಂತ ಅವನು ಹೇಳ್ತಾನೆ. ಯಾಕೆ ಅಂತಂದರೆ, ಪರಿಣಾಮ ಕೃಷ್ಣ ಹುಟ್ಟಿದ ಜಾಗ. ಕೃಷ್ಣ ಹುಟ್ಟಿ ಇಷ್ಟೆಲ್ಲ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಕೃಷ್ಣ ಹುಟ್ಟಿದ ಜಾಗಕ್ಕೆ ಯಾಕೆ ಹೋಗ್ತಾರೆ? ಕೃಷ್ಣ ಬಂಧನವನ್ನು ಬಿಡಿಸ್ಕೊಂಡು ಸಮಾಜದ ಉದ್ಧಾರಕ್ಕೆ ಬಂದ. ಇವರು ಸಮಾಜದ ಎಲ್ಲ ಒಳ್ಳೆಯ ಹಿತವನ್ನೆಲ್ಲ ತೆಗೆದುಕೊಂಡು ಜೈಲಿಗೆ ಹೊಟ್ಟೋದ್ರು. ಇದರಿಂದ ಸಮಾಜಕ್ಕೆ ಹೋದಂಥ ಧನಾತ್ಮಕ ಮಾಹಿತಿ ಅಲ್ಲ, ಇದು ಋಣಾತ್ಮಕ ಮಾಹಿತಿ, ನೆಗೆಟಿವ್ ನ್ಯೂಸ್ ಅಂತಕ್ಕಂಥದ್ದು. ಆದ್ದರಿಂದ ಮಾಧ್ಯಮಗಳಲ್ಲಿ ಹೇಳೋದು ಅಂತಂದರೆ, ದಯವಿಟ್ಟು ಸಾಕು,
ಅವ್ರಿಗೆ ಮಾಡಿದ ಕರ್ಮ ಅದೇನೋ ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಆ ವ್ಯಕ್ತಿಯನ್ನು ಜಾಸ್ತಿ ವೈಭವೀಕರಿಸೋದು ಬೇಡ. ಬೀಟ್ ಪ್ಲಸ್ ಕರ್ನಾಟಕ.